ಇಂಟೆಕ್ ಫೆಡರಲ್ನ ಕರ್ನಾಟಕದ ಕಾರ್ಯಾಧ್ಯಕ್ಷರು. ಪ್ರದೀಪ್ ಈಶ್ವರ್ ಅವರು ಕನ್ನಡಿಗನಾಗಿ ಅವ್ರದ್ದೇ ಆದಂತಹ ಸಾಧನೆನ ಮಾಡಿರುವಂಥವ್ರು. ನೋಡಿ, ಒಬ್ಬ ಸಾಮಾನ್ಯವಾದ ಹುಡುಗ ಬೆಂಗಳೂರಿನಲ್ಲಿ ಒಂದು ನೀಟ್ ಕೋಚಿಂಗ್ ಸೆಂಟರ್ನ ತೆಗೆದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸನ ಕೊಟ್ಟು ಸಾವಿರಾರು ವೈದ್ಯರನ್ನು ಸೃಷ್ಟಿ ಮಾಡೋದಿದೆಯಲ್ವಾ, ಅದೊಂದು ಮಹಾನ್ ಸಾಧನೆ. ಇವತ್ತು ಎಷ್ಟೋ ಜನರ ಮನೆಯಲ್ಲಿ, ಸಾಮಾನ್ಯ ಕುಟುಂಬದ ಮನೆಯಲ್ಲಿ ವೈದ್ಯರಾಗುವಂಥ ಕನಸು ಕಂಡಿರೋವಂಥವ್ರಿಗೆ ಇವತ್ತು ನನಸಾಗಿದೆ. ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲರೂ ಅವ್ರನ್ನ ಕೊಂಡಾಡ್ತಾ ಇದ್ದಾರೆ. ವಿದ್ಯಾಕ್ಷೇತ್ರದಲ್ಲಿ ಅವ್ರದ್ದೇ ಆದಂತಹ ಸಾಧನೆ ಇದೆ. ರಾಜಕೀಯಕ್ಕೆ ಅಂತ ಬಂದಾಗ ಅಪ್ಪ ಅಮ್ಮ ಇಲ್ಲದೆ ಇರುವಂತಹ ಒಂದು ಹುಡುಗ, ಸಾಧಾರಣ ಹುಡುಗ, ಸಾಮಾನ್ಯ ಹುಡುಗ, ಇದೇ ಚಿಕ್ಕಬಳ್ಳಾಪುರದಲ್ಲಿ, ಇದೇ ಪೆರೇಸಂದ್ರದಲ್ಲಿ ಓಡಾಡಿರುವಂತಹ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಅನ್ನುವಂತಹ ದೊಡ್ಡ ಪಾರ್ಟಿಯಲ್ಲಿ ಒಂದು ಟಿಕೆಟ್ ಅನೌನ್ಸ್ ಆದಮೇಲೆ ಆ ವ್ಯಕ್ತಿ ಬಂದು ಎಲ್ಲ ಮನೆ ಮನೆಗೂ ಓಡಾಡಿ ಹಿರಿಯರ ಕಿರಿಯರ ಎಲ್ಲರ ಆಶೀರ್ವಾದವನ್ನು ಪಡೆದು ಜೈಬೇರಿ ಬಾರಿಸ್ತಾರೆ. ಇದೇ ಒಂದು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಇತಿಹಾಸ. ಗೆದ್ದಿದ ತಕ್ಷಣ ಏನಾಗ್ಬೋದು? ಗೆದ್ದಿದ ತಕ್ಷಣ ನಾಯಕನಾಗೋದ್ರೆ ಏನು ಒಂದು ನಡಾವಳಿಗಳಿರ್ತವೆ, ಅದು ಬದಲಾಗ್ತಾ ಹೋಗುತ್ತೆ. ಆದರೆ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಅವರಿಗೆ ಅವತ್ತು ಹೇಗೆ ಸಾಧಾರಣ ವ್ಯಕ್ತಿಯಾಗಿದ್ದರು, ಇವತ್ತು ಹಾಗೆ ಇದ್ದಾರೆ. ನೋಡಿ, ಅವರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಬಡವರು ಅಂತಂದರೆ ಅಚ್ಚುಮೆಚ್ಚು. ಅವರೊಬ್ಬ ಶಾಸಕರಾಗಿ ಬೆಳಗಿನ ಜಾವ 3:30 ಎದ್ದು ಬೆಂಗಳೂರಿಂದ ಬಂದು 6 ಗಂಟೆಗೆ ಹೇಳಿರುವಂಥ ಸ್ಥಳದಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಮನೆ ಮನೆ ಭೇಟಿ ಕೊಡ್ತಾರೆ. ಕರ್ನಾಟಕದ ರಾಜಕಾರಣದಲ್ಲಿ ಇದು ಹೊಸ ಅಧ್ಯಾಯ. ನಾವು ಫಂಕ್ಷನ್ಗಳಿಗೆ ಬರ್ತಾ ಇರುವಂಥ ರಾಜಕಾರಣಿಗಳನ್ನ ನೋಡಿದ್ವಿ, ಬಂದು ಸ್ಪೀಚ್ ಮಾಡಿ ಹೊರಟೋಗ್ತಾ ಇರುವಂಥ ರಾಜಕಾರಣಿಗಳನ್ನ ನೋಡಿದ್ವಿ. ಆದರೆ ಈಗ ಕೆಲಸ ಕೂಡ ಮಾಡ್ತಾ ಇರುವಂಥ ರಾಜಕಾರಣಿನ ಇದೇ ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅವರಿಗೆ ಟಿಕೆಟ್ ಬಂದಿತ್ತು, ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು, ಹಾಗೂ ಕ್ಯಾಬಿನೆಟ್ನಲ್ಲಿರುವ ಎಲ್ಲ ಸಚಿವರು ಹಾಗೂ ಎಲ್ಲರಿಗೂ ಪ್ರದೀಪ್ ಈಶ್ವರ್ ಅವರ ಕಡೆಯಿಂದ, ಚಿಕ್ಕಬಳ್ಳಾಪುರದ ಕಡೆಯಿಂದ ಒಳ್ಳೆಯ ಹೆಸರೇ ಹೋಗ್ತಿದೆ. ನೀವು ಅವರ ವಿದ್ಯಾಕ್ಷೇತ್ರದಲ್ಲಿ ಅವ್ರು ತಗೊಳ್ತಾ ಇರುವಂಥ ಸ್ಟೆಪ್ಸ್ನ ನಾವು ನೋಡಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಬಹಳ ಫ್ಯೂಚರ್ ವಿಷನ್ ಇದೆ ಅವರಿಗೆ. ಯಾಕೆ ಅಂತಂದರೆ ಚಿಕ್ಕ ವಯಸ್ಸಿನಲ್ಲೇ ಅತಿ ಹೆಚ್ಚು ಹೆಸರು ಸಾಧನೆ ಮಾಡಿರುವಂತಹ ಪ್ರದೀಪ್ ಈಶ್ವರ್ ಅವರ ಮುಂದಿನ ನಡೆಗಳೇನಿದೆ ಅಚ್ಚುಮೆಚ್ಚಿಗೆ ಪಾತ್ರವಾಗುತ್ತೆ. ಫ್ಯೂಚರ್ ವಿಷನ್ನಲ್ಲಿ ಚಿಕ್ಕಬಳ್ಳಾಪುರನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಹೊರಡ್ತಿದ್ದಾರೆ. ನೋಡಿ, ಅವರ ಆಂಬುಲೆನ್ಸ್ ಕಾರ್ಯನೇ ತಗೊಳ್ಳಿ. ಅಮ್ಮ ಆಂಬುಲೆನ್ಸ್ ಅನ್ನೋದೇ ಹೊಸ ಕಲ್ಪನೆ. ಆ ಆಂಬುಲೆನ್ಸ್ಗೆ ಸರಿಯಾದ ತಂಡನ ಇಟ್ಟು ಇದುವರೆಗೂ ಬಹಳಷ್ಟು ಬಡ ರೋಗಿಗಳನ್ನು ರಕ್ಷಿಸಿರುವಂತಹ, ಪ್ರಾಣಗಳನ್ನು ರಕ್ಷಿಸಿರುವಂತಹ ಹೆಮ್ಮೆ ನಮ್ಮ ಜನಪ್ರಿಯ ಅಚ್ಚುಮೆಚ್ಚಿನ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಅವರ ಮುಡಿಗೆ ಸೇರುತ್ತೆ.